ಓಕೆ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕೋಲ್ ಬೆಲ್ಟ್ ಕನ್ವೇಯರ್ ಆಗಲಿ ಅಥವಾ ಒಂದು ಬಗ್ಯಾಸ್ ಬೆಲ್ಟ್ ಕನ್ವೇಯರ್ ಆಗಲಿ ಯಾವ ರೀತಿ ಅದನ್ನು ನಾವು ಒಂದು ಐಡೆಂಟಿಫಿಕೇಷನ್ ಮಾಡಬೇಕು, ಅದ್ರ ಬಗ್ಗೆ ಏನೇನು ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಪೀಸನ್ನು ನಾನು ಏನಂದರೆ ಒಂದು ಬೆಲ್ಟ್ ಜಾಯಿಂಟಿಂಗ್ ಮಾಡಬೇಕಾದ್ರೆ ಒಂದು ಪೀಸ್ ಸಿಕ್ಕಿತ್ತು. ಆ ಪೀಸನ್ನು ನಿಮಗೆ ಒಂದು ತೊಗೊಂಡ್ಬಿಟ್ಟು ನಾನು ಇದ್ರ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಏನಂದರೆ ಒಂದು ಬೆಲ್ಟು ಟಾಪ್ ಮತ್ತು ಬಾಟಮ್ ಸರ್ಫೇಸ್ ಅಂತ ಬರುತ್ತೆ. ಸೊ ನಾವು ಬೆಲ್ಟ್ ಬಾಟಮ್ ಮತ್ತು ಟಾಪ್ ಸರ್ಫೇಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ನಾವೊಂದು ಕ್ರಾಸ್ ಸೆಕ್ಷನ್ ಅಂದರೆ ಒಂದು ಕಟ್ ಸೆಕ್ಷನ್ನ ತೊಗೊಂಡಾಗ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನೋಡಿ, ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಇದು ಬಂದುಬಿಟ್ಟು ಏನಿದೆಯಲ್ಲ, ಇದು ಬಂದುಬಿಟ್ಟು ನಮಗೆ ಟಾಪ್ ಸರ್ಫೇಸ್ ಆಫ್ ದ ಬೆಲ್ಟ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಮಟೀರಿಯಲ್ಲು ಇದರ ಮುಖಾಂತರನೇ ಹೋಗುತ್ತೆ. ಇದು ಬಂದುಬಿಟ್ಟು ಏನಂತಂದರೆ, ಇದು ಬಂದುಬಿಟ್ಟು ನಮಗೆ ಬಾಟಮ್ ಸೈಡ್ ಆಫ್ ದ ಬೆಲ್ಟ್ ಅಂತ ಹೇಳ್ತೀವಿ. ಇದನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತಂದರೆ, ಇವಾಗ ಟಾಪ್ ಸೈಡ್ ಆಫ್ ದಿ ಬೆಲ್ಟ್ ಅಂತ ತೊಗೊಂಡಾಗ ಈ ಒಂದು ಕಾರ್ಕಾಸ್ ಇದೆಯಲ್ಲ, ಈ ಒಂದು ಕಾರ್ಕಾಸ್ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಪೋರ್ಷನ್ ಇದೆಯಲ್ಲ, ಯಾವಾಗಲೂ ಒಂದು ಹೈಯರ್ ಸೈಡಲ್ಲಿ ಇರುತ್ತೆ. ಅಂದರೆ ಇದು 5 mm ಇದ್ದರೆ ಇದು ಬಂದುಬಿಟ್ಟು ಇಲ್ಲಿ 2 mm ಇರುತ್ತೆ. ಇದು 4 mm ಇದ್ದರೆ ಇದು 3 mm ಇರುತ್ತೆ, ಅಥವಾ 2.5 mm ಇರುತ್ತೆ. ಸೊ ಇದ್ರ ಮುಖಾಂತರ ನಾವಿಲ್ಲಿ ತಿಳ್ಕೊಂಡು ಅದನ್ನು ನಾವು ಬೆಲ್ಟ್ ಇರೆಕ್ಷನ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಹೈಯರ್ ಥಿಕ್ನೆಸ್ ಇರುವಂತಹ ಒಂದು ಬೆಲ್ಟ್ ಏನಿದೆಯಲ್ಲ, ಅದು ಟಾಪ್ ಸೈಡಿಂದ ನಾವು ಕನ್ಸಿಡರ್ ಮಾಡ್ಕೊತೀವಿ. ಆಮೇಲೆ ಒಂದು ಲೋವರ್ ಸೈಡ್ ಥಿಕ್ನೆಸ್ ಇರುತ್ತಲ್ಲ, ಅದನ್ನು ನಾವು ಬಾಟಮ್ ಸೈಡಿಂದ ತೊಗೊತೀವಿ. ಯಾಕಂದರೆ ನಮಗೆ ವೇರ್ ಆ್ಯಂಡ್ ಟೇರ್ ಆಗೋದು ಜಾಸ್ತಿ ಏನಂತಂದರೆ ಈ ಒಂದು ಟಾಪ್ ಸರ್ಫೇಸಲ್ಲಿ. ಯಾಕಂದರೆ ನಮ್ಮದು ಮಟೀರಿಯಲ್ ಯಾವಾಗಲೂ ಈ ಒಂದು ಟಾಪ್ ಸರ್ಫೇಸಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಪಾಯಿಂಟ್. ಅಂದರೆ ಇವಾಗ ಇಲ್ಲಿ ಟಾಪ್ ಮತ್ತು ಬಾಟಮ್ ಕವರನ್ನು ನಾವು ಯಾವ ರೀತಿಯಲ್ಲಿ ಐಡೆಂಟಿಫೈ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನಂತಂದರೆ, ಇಲ್ಲಿ ನಂಬರ್ ಆಫ್ ಪ್ಲೈಸ್ ಅಂತ ಬರುತ್ತೆ. ನಂಬರ್ ಆಫ್ ಪ್ಲೈಸ್ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಓಕೆ, ಇಲ್ಲಿ ನೋಡಿ 1 2 3 4 ಅಂದರೆ ಇದು ಬಂದುಬಿಟ್ಟು ಏನಂತಂದರೆ 4 ಪ್ಲೈ ಬೆಲ್ಟ್ ಅಂತಲೇ ಹೇಳ್ತೀವಿ. ಇದನ್ನು ಬಂದುಬಿಟ್ಟು 4 ಪ್ಲೈ ಬೆಲ್ಟ್ ಅಂತಲೇ ಹೇಳ್ತೀವಿ. ಅಂದರೆ ಎಷ್ಟು ನಂಬರ್ ಆಫ್ ಪ್ಲೈಸ್ ಜಾಸ್ತಿ ಆಗುತ್ತೆ ಬೆಲ್ಟಲ್ಲಿ, ಅದು ಅಷ್ಟು ಒಂದು ಏನಂದರೆ ಅದರದೊಂದು ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತೀವಿ. ಇಲ್ಲಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಅಕಸ್ಮಾತಾಗಿ ನಂಬರ್ ಆಫ್ ಪ್ಲೈಸ್ 2 ಇದ್ದರೆ ಅದರ ಒಂದು ಟೆನ್ಸೈಲ್ ಸ್ಟ್ರೆಂತ್ ಬಂದುಬಿಟ್ಟು ಕಡಿಮೆ ಆಗುತ್ತೆ. ನಂಬರ್ ಆಫ್ 3 ಇದ್ದರೆ ನಂಬರ್ ಆಫ್ 3 ಇದ್ದರೆ ಅದರ ಸ್ಟ್ರೆಂಗ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ಬಂದುಬಿಟ್ಟು 4 ಇದೆ, ಸೊ ಇದರ ಸ್ಟ್ರೆಂಗ್ತು ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಗೊತ್ತಾಯ್ತಲ್ಲ. ಸೊ ಇದನ್ನು ಯಾವ ರೀತಿ ಒಂದು ಸ್ಪೆಸಿಫಿಕೇಷನಲ್ಲಿ ನಾವು ಬರೀಬೇಕಾದ್ರೆ, ಇದನ್ನು ಒಂದು ಬೆಲ್ಟನ್ನು ತರಿಸ್ಬೇಕಂದ್ರೆ ಅದನ್ನು ಯಾವ ರೀತಿ ನಾವು ಬರೀಬೇಕು ಅಂತಕ್ಕಂಥ ನಾನು ನಿಮಗೆ ಇಲ್ಲಿ ಒಂದು ತಿಳಿಸ್ಕೊಡ್ತೀನಿ ಇವಾಗ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಆಲ್ರೆಡಿ ಇಲ್ಲಿ ಏನಂತಂದರೆ ಬೋರ್ಡ್ ಮೇಲೆ ಕನ್ವೇಯರ್ ಬೆಲ್ಟ್ ಸ್ಪೆಸಿಫಿಕೇಷನ್ನ ನಾವು ಯಾವ ರೀತಿ ಒಂದು ಕೊಡಬೇಕು, ಸೊ ದ್ಯಾಟ್ ಏನಂತಂದರೆ ನಮಗೆ ಬೆಲ್ಟನ್ನು ನಾವು ತರಿಸೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ ಒಂದು ಪಾಯಿಂಟ್ ಅಂದರೆ ನಮಗೆ ಯಾವ ಒಂದು ಕಂಪನಿಯ ಬೆಲ್ಟ್ ನಮಗೆ ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ. ಇವಾಗ ಬಂದುಬಿಟ್ಟು ಏನಂದರೆ ಇಂಡಸ್ಟ್ರಿಯಲ್ಲಿ ಕಾಂಟಿನೆಂಟಲ್ ಬಳಸ್ತೀವಿ, ಹಿಂದೂಸ್ತಾನ ಬಳಸ್ತೀವಿ, ಫೋನಿಕ್ಸ್ ಬಳಸ್ತೀವಿ, ಇನ್ನು ಸುಮಾರು ರೀತಿಯಲ್ಲಿ ಏನಪ್ಪ ಅಂತಂದರೆ ಒಂದು ಮ್ಯಾನುಫ್ಯಾಕ್ಚರ್ ಸಿಗ್ತಾರೆ. ಸೊ ಅವನು ಅದರಲ್ಲಿ ಯಾವುದನ್ನು ಒಳ್ಳೆಯದಂತ ತಿಳ್ಕೊಂಡ್ಬಿಟ್ಟು ಅದರ ಒಂದು ಸ್ಟಡಿ ಮಾಡಿಕೊಂಡು ಅದನ್ನು ನಾವಿಲ್ಲಿ ಅದರ ಮೇಕು ಮತ್ತು ಅಥವಾ ಮ್ಯಾನುಫ್ಯಾಕ್ಚರ್ ಯಾರು ಅಂತ ಅದನ್ನು ನಾವಿಲ್ಲಿ ಫಸ್ಟ್ನೇ ಪಾಯಿಂಟಲ್ಲಿ ನಾವು ಅದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ನಮಗೆ ಎಷ್ಟು ಮಟೀರಿಯಲ್ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದೀವಿ, ಮತ್ತು ನಮಗೆ ಬಾಯ್ಲರ್ಗೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ ಎಷ್ಟು ಬೇಕು, ಅದರ ಬೆಲ್ಟ್ ಬಿಡ್ತ್ ಎಷ್ಟು ಇರಬೇಕು, ಅಂದರೆ ಹೊರಗಡೆ ಸ್ಪಿಲೇಜ್ ಆಗಬಾರ್ದು. ನಾವು ಏನಾದರೂ ಫೀಡಿಂಗ್ ಕೊಟ್ಟಾಗ ಆ ಬೆಲ್ಟ್ ಮೇಲಿಂದ ಅದು ಸ್ಪಿಲೇಜ್ ಆಗಬಾರ್ದು. ಸೊ ಅದು ಆ ಒಂದು ಬೇಸ್ ಮೇಲೆ ಏನಂತಂದರೆ ನಮಗೆ ಈ ಒಂದು ಕನ್ವೇರ್ ಬೆಲ್ಟ್ ವಿಡ್ತನ್ನು ನಾವು ಇದೆಷ್ಟು ನಮಗೆ ವಿಡ್ತಲ್ಲಿ ಇರಬೇಕು. ಕೆಲವೊಂದು ಬೆಲ್ಟ್ ಏನಂತಂದರೆ ಒಂದು ಸತಿ 1000 mm ಬರುತ್ತೆ, ಆಮೇಲೆ 950 mm ಇರುತ್ತೆ, 600 ಕೂಡ ಬರುತ್ತೆ, 1600 ಬರುತ್ತೆ, 800 ಬರುತ್ತೆ. ಸೊ ಇದು ನಾನೇನಂತಂದರೆ ಕೆಲವೊಂದಿಷ್ಟು ಎಕ್ಸಾಂಪಲನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಸೊ ಇನ್ನೊಂದು ಏನಂತಂದರೆ, ಯಾವುದೇ ಒಂದು ನಾವು ಬೆಲ್ಟ್ ಕನ್ವೇರ್ ತೊಗೊಂಡಾಗ ಅದಕ್ಕೆ ಆದಂತಹ ಒಂದು ಏನಂತಂದರೆ ಒಂದು ಟೆನ್ಸೈಲ್ ಸ್ಟ್ರೆಂಗ್ತು ಅಥವಾ ಬ್ರೇಕಿಂಗ್ ಸ್ಟ್ರೆಂಗ್ತ್ ಅಂತಲೇ ಕರಿತೀವಿ. ಇದನ್ನು ನಾವು Newton/mm ಅಲ್ಲಿ ನಾವು ಇದನ್ನು ತೊಗೊಂಡಿರ್ತೀವಿ. ಸೊ ಇದನ್ನು ಏನಂತಂದರೆ ಅದು 400 mm ಆಗಿರ್ಬೋದು, 400 ಏನಂತಂದರೆ Newton/mm ಆಗಿರ್ಬೋದು, 315 Newton/mm ಆಗಿರ್ಬೋದು, 450, 3500 ಹೀಗೆ ಇದನ್ನು ಏನಂತಂದರೆ ಒಂದು ಬೇಸ್ ಮಾಡೋದು ಏನಂತಂದರೆ ನಮ್ದು ಎಷ್ಟು ನಾವು ಲೋಡನ್ನು ನಾವು ತೊಗೊತಾ ಇರ್ತೀವಿ, ಬಾಯ್ಲರ್ ಲೋಡ್ ಪ್ರಕಾರ ನಾವು ಎಷ್ಟು ನಮಗೆ ಫ್ಯೂಲ್ ಕನ್ಸಂಪ್ಷನ್ ಆಗುತ್ತೆ, ಆ ಒಂದು ಬೇಸ್ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಈ ಒಂದು ಟೆನ್ಸೈಲ್ ಸ್ಟ್ರೆಂತನ್ನು ನಾವು ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಅದನ್ನು ಡಿಸೈಡ್ ಮಾಡಿರ್ತಾರೆ. ಸೊ ಇವಾಗ ಏನಂತಂದರೆ ನಾನು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಪ್ಲೈ ಅಂತ ಬರುತ್ತೆ. ಅಂದರೆ ಎಷ್ಟು ನಮಗೆ ಫ್ಯಾಬ್ರಿಕ್ ಅದೇನು ಬರುತ್ತಲ್ಲ, ಒಂದು ಫ್ಯಾಬ್ರಿಕ್ ಏನು ಬರುತ್ತಲ್ಲ, ಆ ಫ್ಯಾಬ್ರಿಕ್ ಎಷ್ಟು ಒಂದು ಮಟೀರಿಯಲಿ ಅದನ್ನು ಹಾಕಿರ್ತಾರೆ, ಎಷ್ಟು ಒಂದು ಲೇಯರಲ್ಲಿ ಹಾಕಿರ್ತಾರೆ ಅಂತಕ್ಕಂಥನ. ಬಂದುಬಿಟ್ಟು 4 ಇರುತ್ತೆ, ಅಥವಾ 5 ಇರುತ್ತೆ, 3 ಇರುತ್ತೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ನಾವು ಆಲ್ರೆಡಿ ನಿಮಗೆ ಬೆಲ್ಟಲ್ಲಿ ತೋರಿಸಿದ್ದೀನಿ ಒಂದು ಪೀಸನ್ನು ತೆಗೆದುಕೊಂಡು. ಅದರಲ್ಲಿ ನಮ್ಗೆ ಏನಂತಂದರೆ 4 ಪ್ಲೈ ಅಂತ ನಮಗಲ್ಲಿ ಗೊತ್ತಾಗಿದೆ. ಸೊ ಇವಾಗ ಪ್ಲೈಯಲ್ಲಿ ಅದೊಂದೇನು ಪ್ಲೈ ಇರುತ್ತಲ್ಲ, ಅದೊಂದು ಲೇಯರ್ ಇರುತ್ತಲ್ಲ, ಆ ಪ್ಲೈ ಫ್ಯಾಬ್ರಿಕನ್ನು ನಾವು ಸ್ಪೆಸಿಫಿಕೇಷನಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ.
ಕೆಲವೊಂದು ಸತಿ ನಮಗೆ ನೈಲಾನ್ ಟು ನೈಲಾನ್ ಇರುತ್ತೆ, ಆಮೇಲೆ ಇ ಟು ಪಿ ಅಂತ ಇರುತ್ತೆ, ಎನ್ ಟು ಪಿ ಅಂತ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಏನಂದರೆ ನೈಲಾನ್ ಟು ನೈಲಾನ್ ಅಂತ ಇರುತ್ತೆ, ಆಮೇಲೆ ಇದು ಬಂದುಬಿಟ್ಟು ಪಾಲಿಸ್ಟರ್ ಮತ್ತು ಪಾಲಿಅಮೈಡ್ ಅಂತ ಇರುತ್ತೆ, ಇಲ್ಲಾಂದರೆ ನೈಲಾನ್ ಟು ಪಾಲಿಸ್ಟರ್ ಅಂತ ಇರುತ್ತೆ. ಸೊ ಇದನ್ನು ನಾವು ಏನಕ್ಕೆ ಇದನ್ನೊಂದು ಇದು ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ನಾವು ಅಲ್ಲಿ ಫ್ಯಾಬ್ರಿಕ್ನ ನಾವು ಫೈನಲ್ ಮಾಡಬೇಕಂತಂದರೆ ಅದಕ್ಕೆ ಆದಂತಹ ಒಂದು ಏನಂತಂದರೆ ಇಲಾಂಗೇಷನ್ ಕೊಟ್ಟಿರ್ತೀವಿ. ಇಲಾಂಗೇಷನ್ ಪರ್ಸೆಂಟೇಜ್ ಅಂತ ಇರುತ್ತೆ. ಅಂದರೆ ನೈಲಾನ್ ಡ್ರಾಯಿಂಗಲ್ಲಿ ಸ್ವಲ್ಪ ಜಾಸ್ತಿ ಇಲಾಂಗೇಷನ್ ಇರುತ್ತೆ. ಎಲ್ಲರೂ ಈ ಒಂದು ಇ ಟು ಪಿ ಆಗಿ ಎನ್ ಟು ಪಿ ಕನ್ವರ್ಟ್ ಮಾಡಿದಾಗ ಎನ್ ಟು ಎನ್ನಲ್ಲಿ ಏನಂತಂದರೆ ನಮಗೆ ಇಲಾಂಗೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಯಾವ ರೀತಿ ಬೆಲ್ಟ್ ಯೂಸೇಜ್ ಆಗುತ್ತೆ ಆ ರೀತಿ ಒಂದು ಇಲಾಂಗೇಷನ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ನಾವೇನಂತಂದರೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇನ್ನೊಂದು ಏನಂತಂದರೆ 6th ಪಾಯಿಂಟಲ್ಲಿ ಟಾಪ್ ಮತ್ತು ಬಾಟಮ್ ಕವರ್ನ ನಾವು ನೋಡ್ತಾ ಇದ್ವಿ. ಸೊ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಬೆಲ್ಟಲ್ಲಿ ಟಾಪ್ ಕವರ್ ಯಾವಾಗಲೂ ಏನಂದರೆ ಥಿಕ್ನೆಸ್ ಜಾಸ್ತಿ ಇರುತ್ತೆ ಮತ್ತು ಬಾಟಮ್ ಕವರ್ ಬಂದುಬಿಟ್ಟು ಥಿಕ್ನೆಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ನಾನು ಕೆಲವೊಂದು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಇದು 5 ಬಂದುಬಿಟ್ಟು ಟಾಪ್ ಕವರು, ಆಮೇಲೆ 2 ಬಂದುಬಿಟ್ಟು ಬಾಟಮ್ ಕವರು, 4 ಬಂದುಬಿಟ್ಟು ಟಾಪ್ ಕವರು, 2.5 ಬಂದುಬಿಟ್ಟು ಬಾಟಮ್ ಕವರು. ಸೊ ಅದೇ ರೀತಿಯಾಗಿಯೇ ಈ ಒಂದು ಎಕ್ಸಾಂಪಲ್ಸ್ ನಾವು ಕೊಡ್ತಾ ಹೋಗ್ಬೋದು. ಅಂದರೆ ಬೇಸ್ಡ್ ಒಂದು ಏನಂತಂದರೆ ನಮ್ಮದು ಮಟೀರಿಯಲ್ ಯಾವುದೊಂದು ಮಟೀರಿಯಲ್ನಲ್ಲಿ ಬಳಸ್ತಾ ಇದ್ದೀವಿ ಅದರ ಮೇಲೆ ಆಧಾರದ ಮೇಲೆ ಏನಂತಂದರೆ ನಾವು ಟಾಪ್ ಮತ್ತು ಬಾಟಮ್ ಥಿಕ್ನೆಸ್ಸನ್ನು ನಾವು ಒಂದು ಸಪ್ಲೈಯರ್ಗೆ ಅಥವಾ ಮ್ಯಾನುಫ್ಯಾಕ್ಚರಿಗೆ ನಾವು ಇಲ್ಲಿ ಕೊಡ್ಬೋದು. ಅದರ ಮುಖಾಂತರ ಏನಂತಂದರೆ ಅವನು ಡಿಸೈನ್ ಮಾಡಿ ಕೊಡ್ತಾರೆ ನಮಗೆ. ಇನ್ನೊಂದು ಏನಂದರೆ ಈ ಒಂದು ಬೆಲ್ಟನ್ನು ನಾವು ತೆಗೆದುಕೊಂಡಾಗ ಬೆಲ್ಟ್ ಯಾವ ಗ್ರೇಡ್ ಇರುತ್ತೆ ಅದನ್ನು ನಾವು ಯಾವ ರೀತಿ ಒಂದು ಕೊಡಬೇಕಾಗುತ್ತೆ ಅಂತ ನಮಗೆ ಬೇಸ್ ಆನ್ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತದ್ರ ಮೇಲೆ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಿಕೊಂಡು ಒಂದು ಮೆನ್ಷನ್ ಮಾಡಿದ್ರೆ ಅದೇ ಒಂದು ಪ್ರಕಾರ ಏನಂತಂದರೆ ಮ್ಯಾನುಫ್ಯಾಕ್ಚರ್ ನಮಗೆ ಸಪ್ಲೈ ಮಾಡ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ M24 ಅಥವಾ M17 ಅಂತ ತೊಗೊಂಡಾಗ ಈ ಒಂದು ಬೆಲ್ಟಲ್ಲಿ ಅಂದರೆ ಈ ಒಂದು ಗ್ರೇಡಲ್ಲಿ ಬೆಲ್ಟ್ ಗ್ರೇಡಲ್ಲಿ ಇದು ಬಂದುಬಿಟ್ಟು ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ, ಆಮೇಲೆ ಫೈರ್ ರೆಸಿಸ್ಟೆಂಟ್ ಆಗಿರುತ್ತೆ, ಆಮೇಲೆ ಫುಡ್ ಗ್ರೇಡನ್ನು ಬಳಸ್ತೀವಿ, ಆಮೇಲೆ ಆಯಿಲ್ ರೆಸಿಸ್ಟೆಂಟ್ ಕೂಡ ಬಳಸ್ತೀವಿ. ಸೊ ಇನ್ನೊಂದು ಏನಂತಂದರೆ ಇದೇ ರೀತಿಯಾಗಿ SAR ಅಂತಲೂ ಬಳಸ್ತೀವಿ. ಬೆಲ್ಟ್ ಗ್ರೇಡಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನಾನು ಇಲ್ಲಿ ಸ್ವಲ್ಪ ಮೆನ್ಷನ್ ಮಾಡಿರ್ತೀನಿ ಅಷ್ಟೇ. ಎರಡನೇದು ಏನಂತಂದ್ರೆ SAR ಅಂತಂದರೆ ಸೂಪರ್ ಅಬ್ರೇಷನ್ ರೆಸಿಸ್ಟೆಂಟ್ ಅಂತ. ಸೂಪರ್ ಅಬ್ರೇಷನ್ ಆಫ್ ದ ರೆಸಿಸ್ಟೆನ್ಸ್ ಅಂದರೆ ಯಾವುದಾದ್ರೂ ಸ್ವಲ್ಪ ಮಟೀರಿಯಲ್ ಜಾಸ್ತಿ ವೇಟೇಜ್ ಇದ್ದರೆ, ಆಮೇಲೆ ಒಂಥರ ಏನೋ ಸ್ಯಾಂಡ್ ಥರ ಇದ್ದರೆ, ಸೊ ಅದು ಮಟೀರಿಯಲ್ ಏನಾಗುತ್ತೆ ಬೆಲ್ಟ್ಗೆ ತಿಕ್ಕೋತರ ಇರುತ್ತೆ. ಆ ಟೈಮಲ್ಲಿ ಏನಂದರೆ ನಾವು SARನ ಬಳಸ್ಬೋದು. ನೆಕ್ಸ್ಟ್ ಏನಂತಂದರೆ ಸೂಪರ್ ಹೀಟ್ ರೆಸಿಸ್ಟೆಂಟ್ ಅಂತ ಬರುತ್ತೆ. ಅಂದರೆ ನಮ್ಗೆ ಏನಾದರೂ ಅಪ್ಲಿಕೇಶನಲ್ಲಿ 150 ಡಿಗ್ರಿವರೆಗೂ ನಾವು ಏನಾದರೂ ಅದನ್ನು ಬೆಲ್ಟನ್ನು ಆಪ್ರೇಟಿಂಗ್ ಕಂಡೀಷನ್ ಇಟ್ಕೋಬೇಕಂದ್ರೆ ಅದು ನಾವು SHR ಅಂತ ಅಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಏನಂದರೆ ಅಲ್ಟ್ರಾ ಹೀಟ್ ರೆಸಿಸ್ಟೆಂಟ್ ಅಂತ. ಅಲ್ಟ್ರಾ ಹೀಟ್ ರೆಸಿಸ್ಟೆಂಟಲ್ಲಿ ನಾವು 200ವರೆಗೂ ನಾವು ಯೂಸ್ ಮಾಡ್ಕೊತೀವಿ. ಇನ್ನೊಂದು ಅಂದರೆ ಪೈರೋಶೀಲ್ಡ್ 250 ಅಂದರೆ 250ವರೆಗೂ ನಾವು ಯೂಸ್ ಮಾಡ್ಕೊತೀವಿ. ಪೈರೋಶೀಲ್ಡ್ 350 ಅದನ್ನು ಅಪ್ ಟು 550ವರೆಗೂ ನಾವು ಅದನ್ನು ಯೂಸ್ ಮಾಡ್ಕೋಬಹುದಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಕನ್ವೇಯರ್ ಬೆಲ್ಟ್ ಸ್ಪೆಸಿಫಿಕೇಷನನ್ನು ಒಂದು ಕೊಡಬೇಕು, ಅದಕ್ಕೆ ಯಾವ್ಯಾವ ರೀತಿ ನಾವು ಏನನ್ನು ಮೆನ್ಷನ್ ಮಾಡಿದ್ರೆ ನಾವು ಕರೆಕ್ಟಾಗಿ ನಮಗೆ ಬೇಕಾಗಿರುವಂಥ ಅಪ್ಲಿಕೇಶನ್ಗೆ ಬೆಲ್ಟನ್ನು ನಾವು ರಿಸೀವ್ ಮಾಡ್ಬೋದು ಅಂತಕ್ಕಂಥ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ಮತ್ತೆ ಒಂದು ಕುತೂಹಲಕಾರಿ ವಿಡಿಯೋದ ಮುಖಾಂತರ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.